ನಮ್ಮ ಟ್ರೇಡಿಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಲೈಸಿಸ್ ಪ್ರಕಾರ ಚಾರ್ಟ್ ಹೇಗೆ ವರ್ಕ್ ಮಾಡಿದೆ ಮತ್ತು ಬಜೆಟ್ ಸೆಕ್ಷನಲ್ಲಿ ಏನಾಗಿದೆ ಅಂತ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ನಮ್ಮದು ಅನಲೈಸಿಸ್ ಕ್ಲಿಯರ್ ಇತ್ತು, ಓಕೆನಾ. ಮೇಲ್ಗಡೆ ಯಾವುದೋ ಲೆವೆಲ್ ಇತ್ತು 330, ಓಕೆ 330 ಒಂದು, ಆಮೇಲೆ 230 ಲೆವೆಲ್ ಅಂತ, ಓಕೆನಾ. ಸೊ ಇಲ್ಲಿಂದ 400ವರೆಗೂ ಹೋಯಿತು ಮಾರ್ಕೆಟ್, ಓಕೆನಾ. 400ರಿಂದ ಮತ್ತು ಕೆಳಗಡೆ ಸಡನ್ನಾಗಿ ರಿಜೆಕ್ಷನ್ ತೊಗೊಳ್ಳೋಂಥ ಕೆಳಗಡೆ ಬಂತು ಇಲ್ಲಿಂದ, ಓಕೆನಾ. ಸೊ ಈ ಲೆವೆಲ್ ಒಂದು ಸತಿ ನೋಡಿಬಿಡೋಣ ಎಷ್ಟಿದೆ ಅಂಥೇಳಿ. ಈ ಲೆವೆಲ್ಲು ಮಾರ್ನಿಂಗಲ್ಲಿ ಫೆಬ್ 1, ಓಕೆ ಇಲ್ಲಲ್ಲ, ಒಂದು ನಿಮಿಷ ಸಾರಿ, ಓಕೆ ಫೆಬ್ರವರಿ, ಓಕೆ ಇಲ್ಲಿದೆ 1, ಓಕೆನಾ. ಸೊ ಮಾರ್ನಿಂಗ್ ಸೆಕ್ಷನಲ್ಲಿ 350, ಓಕೆನಾ. 350ಇಂದ ಈ ಲೆವೆಲ್ 350ಇಂದ 450 ಲೆವೆಲ್, ಓಕೆನಾ. ಇಲ್ಲಿಂದ ರಿಜೆಕ್ಷನ್ ತೊಗೊಂಡ್ಮೇಲೆ ನಾನು ನಿಮಗೆ ಹೇಳಿದ್ದೆ 12 ಗಂಟೆ ಅಥವಾ 1 ಗಂಟೆ ಸುಮಾರು ಟ್ರೇಡ್ ಮಾಡೋಣ ಅಂತ. ಸೊ 12 ಗಂಟೆ ಮಿಸ್ ಆಗಿರಬೇಕು, ಹೌದಾ. ಮಿಸ್ ಆಗಿದೆ, ಬಿಟ್ಬಿಡಿ. ಮತ್ತು ನೆಕ್ಸ್ಟ್ ಟೈಮ್ ಯಾವುದಿದೆ, 1 ಗಂಟೆ ಇದೆ. ಇಲ್ಲಿ ನೋಡ್ಬೋದು ನೀವು, ಈ ಟೈಮ್ ನೋಡ್ಕೊಳ್ಳಿ, 1 ಗಂಟೆ. ಸೊ ಮೇಲಿಂದ ಕೆಳಗೆ ಬಂದಿದೆನಾ, ಒಂದು ಬರ್ತಾ ಇದೆ, ಓಕೆ. ಇಲ್ಲಿಂದ ಒಂದು ನಾನು ಮತ್ತೆ ಏನಾದರೂ ಕೆಳಗಡೆ ಬರ್ತಾ ಇರಬೇಕು ಅಂತ ನೀವು ಇಲ್ಲಿ ಏನಾದರೂ ಟ್ರೇಡ್ ಮಾಡಿದರೆ ಮತ್ತೊಂದು ಸತಿ, ಯಾಕಂದರೆ ಕೆಳಗೆ ಬೀಳುವಾಗ ನೀವು ಒಂದೇ ಡೈರೆಕ್ಷನಲ್ಲಿ ನೋಡಿ ಅಂತ ಹೇಳ್ತಾ ಇರ್ತೀನಿ ಯಾವಾಗಲೂ. ಸೊ ಇಲ್ಲೇನಾದರೂ ನೀವು 1 ಗಂಟೆಗೆ ಟ್ರೇಡ್ ಮಾಡಿದರೆ ಮತ್ತು ನಿಮಗೆ ಒಳ್ಳೆ ಮೂಮೆಂಟ್ ಸಿಗ್ತಾಯಿತ್ತು. ಮೋರ್ ದೆನ್ 150 ಪಾಯಿಂಟ್ ಪ್ಲಸ್ ಇದೆ, ಓಕೆ, ಟಾರ್ಗೆಟು. ಸೊ ಮಾಡಿಲ್ಲ ಅಂದರೆ ಬಿಟ್ಬಿಡಿ, ಪರವಾಗಿಲ್ಲ. ಯಾಕಂದರೆ ಬಜೆಟ್ ಬೇರೆ ಸೆಕ್ಷನ್ ಇತ್ತು, ನಾನು ನಿಮ್ಗೆ ಅದೇ ಹೇಳ್ತಾ ಇದ್ದೆ, ಯಾವಾಗಲೂ ಬಜೆಟ್ ಸೆಕ್ಷನಲ್ಲೇ ಸ್ವಲ್ಪ ಕೈಯಲ್ಲಿ ಹಿಡ್ತಾ ಇರಲಿ, ಇಲ್ಲಾಂದರೆ ಈ ರೀತಿ ದೊಡ್ಡ ದೊಡ್ಡ ಮೂವ್ ಬರುತ್ತೆ ಅಂತ. ಒಂದು ವೇಳೆ ನೀವೇನಾದರೂ ಇಲ್ಲಿ ಕಾಲಲ್ಲಿ ಎಂಟ್ರಿ ಹೊಡೆದಿದ್ರೆ, ಓಕೆ, ನಾ ಮಾರ್ನಿಂಗ್ ಸೆಕ್ಷನಲ್ಲಿ ಹೋಗ್ತಾಯಿತ್ತು ಮೇಲ್ಗಡೆ, ಓಕೆ. ಒಂದು ಕಡೆ ಏನಾದರೂ ನೀವು ಇಲ್ಲಿ 1 ಲಕ್ಷ ಹಾಕಿದರೆ ನಿಮಗೆ ಇವತ್ತು ಕೈಗೆ 0 ಆಗಿರೋದು, ಲಾಸ್ಟಲ್ಲಿ -10K ತೋರಿಸ್ತಾ ಇತ್ತು ನಿಮ್ಮದು. ಅಂದರೆ 1 ಲಕ್ಷದಲ್ಲಿ 90,000 ಹೋಗೋ ಚಾನ್ಸಸ್ಸು ಇತ್ತು ಇವತ್ತು ಮಾರ್ಕೆಟಲ್ಲಿ. ಈಗ ಒಂದು ವೇಳೆ ನೀವು PE ಸೆಕ್ಷನಲ್ಲಿ ಕೂತ್ಕೊಂಡಿದ್ರೆ ಓಕೆ, ದಟ್ಸ್ ಓಕೆ, ಓಕೆನಾ. ಒಂದೇ ಮೂಮೆಂಟಲ್ಲಿ ನಿಮಗೆ ಏನಿಲ್ಲ ಅಂತಂತಂದ್ರೆ ಒಂದು 10,000 ಹಾಕಿದ್ರಿ, ಅದಕ್ಕೆ ನಾನು ನಿಮಗೆ ನಿಮ್ದು 10,000 ನಿಮ್ದು ಎಸ್ಸಲ್ಲಿತ್ತು, ಇಲ್ಲ 5,000 ಎಸ್ಸಲ್ಲಿತ್ತು ಅಂದರೆ ಒಂದು ಕಡೆ ಹಾಕೊಂಡು ಕೂತ್ಕೊಂಡ್ಬಿಡಿ, ನಿಮಗೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಅಂತ ಹೇಳಿದೆ. ಸೊ ಆಮೇಲೆ ಇನ್ನೊಂದು ಲೆವೆಲ್ ಏನಿತ್ತು ಅಂತಂತಂದರೆ 230 ಲೆವೆಲ್, ಓಕೆನಾ. 230 ಲೆವೆಲಿಂದ 25,050 ಲೆವೆಲ್ ಹೇಳಿದ್ದೆ. ಅದಕ್ಕೂ ಮೀರಿ ಮೋರ್ ದೆನ್ ಮಾರ್ಕೆಟು 24,500ವರೆಗೂ ಹೋಗಿದೆ ಮಾರ್ಕೆಟ್. ಸೊ ಮೋರ್ ದೆನ್ 1,800 ಪಾಯಿಂಟ್ ಕೊಟ್ಟಿದೆ ಮಾರ್ಕೆಟು ಬಜೆಟ್ ಸೆಕ್ಷನಲ್ಲಿ. ಅದು ಏನಾಗಿದೆನೇನೋ, ಯಾಕಂದರೆ ಬಜೆಟ್ ಸೆಕ್ಷನ್ ಅಂಥದ್ದೂ ಏನು ಇರಲಿಲ್ಲ, ಆದರೂ ಈ ರೀತಿ ಯಾಕೆ ಮಾರ್ಕೆಟ್ ಬಿತ್ತೋ ಗೊತ್ತಿಲ್ಲ. ಸೊ 560 ಲೆವೆಲ್ವರೆಗೂ ಬಂದಿದೆ ಮಾರ್ಕೆಟು. ಸೊ ಚೆನ್ನಾಗೇ ಮೂಮೆಂಟ್ ಕೊಟ್ಟಿದೆ ಪುಟ್ ಸೈಡು. ಯಾರು ಮಾಡಿರ್ತೀರ ಪುಟ್ ಸೈಡಲ್ಲಿ ಎಲ್ಲರೂ ಚೆನ್ನಾಗಿ ದುಡ್ಡು ಮಾಡಿರ್ತೀರ ಅನ್ಕೋತೀನಿ. ಇನ್ನೊಂದು ಇಲ್ಲಿ ನೋಡಿ, ನಾನು 200 ಯಾಕೆ ಹೇಳಿದ್ದೆ ನಾನು ನಿಮಗೆ 230 ಅಂದರೆ ಇಲ್ಲಿ ಸಪೋರ್ಟ್ ಇದೆ. ಇಲ್ಲಿ ನೋಡಿ, ಮಾರ್ಕೆಟ್ ಇಲ್ಲಿ ಬಂತ, ಇಲ್ಲೊಂದು ಸಪೋರ್ಟ್ ಮಾಡ್ತು, ಇಲ್ಲೊಂದು ಸಪೋರ್ಟ್ ಮಾಡ್ತು. ಮತ್ತು ಈ ಸಪೋರ್ಟ್ ಬ್ರೇಕ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ನಿಮಗೆ ಎಲ್ಲೂ ಚಾನ್ಸ್ ಕೊಡಲಿಲ್ಲ ತೆಗೆಯೋಕ್ಕೆ ಮತ್ತು ಎಂಟ್ರಿ ಹೊಡೆಯೋಕ್ಕೆ. ಅದಕ್ಕೆ ನಾನು ನಿಮಗೆ ಇಲ್ಲಿ ಏನು ಹೇಳಿದ್ದೆ, ನಾನು 230 ಬೇಕಂತಲೇ ನಾನು 230ಇಂದನೇ ಇದು ಎಂಟ್ರಿ ಬೇಕಾದ್ರೆ ತೊಗೊಳ್ಳಿ ಅಂತ. ಅದಾದ ತಕ್ಷಣ 200 ಎಂಟ್ರಿ ತೊಗೊಂಡಿದ್ರೆ ನಿಮ್ಗೆ ಒಳ್ಳೆ ಪ್ರಾಫಿಟು ಇರ್ತಾಯಿತ್ತು. ಸೊ ಮೇಲ್ಗಡೆ ಅಂತೂ ಕ್ಲಿಯರ್ ಆಗಿತ್ತು ನಮ್ಮದು 430 ಇಲ್ಲ 330 ಟಾರ್ಗೆಟು. ಬಟ್ ದೊಡ್ಡ ಮೂಮೆಂಟು ಬರುತ್ತೆ. ಡೇ ಕ್ಯಾಂಡಲಲ್ಲಿ ನಾನು ನಿಮ್ಗೆ ತಿಳಿಸಿ ಹೇಳಿದ್ದೆ, ನಾನು ನಿಮಗೆ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅಂತ, ಓಕೆನಾ. ಇಲ್ಲಿ ಕೆಳಗಡೆ ಒಂದು ಯಾವುದಾದ್ರೂ ಒಂದು ದೊಡ್ಡ ಕ್ಯಾಂಡಲ್ ಆಗುತ್ತೆ, ಇಲ್ಲಾಂದರೆ ಮೇಲ್ಗಡೆ ಒಂದು ಯಾವುದಾದ್ರೂ ಗ್ರೀನ್ ಕ್ಯಾಂಡಲ್, ಇದು ಗ್ರೀನ್ ಕ್ಯಾಂಡಲ್, ಇದು ರೆಡ್ ಕ್ಯಾಂಡಲ್ ಆಗುತ್ತೆ ಅಂತ. ಸೊ ಒಳ್ಳೆ ಸುಮಾರು ಇಷ್ಟು ದೊಡ್ಡದಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನನಗೂ. ನಾನು ಭಾಳ ಆದರೆ ಒಂದು 300 ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಮೋರ್ ದೆನ್ನೇ ಬಂದಿದೆ. ಸೊ ಒಳ್ಳೆ, ಬಟ್ ನಮ್ಮ ಪ್ರಕಾರ ರೆಡ್ ಕ್ಯಾಂಡಲೇ ಫಾರ್ಮೇಷನ್ ಆಗಿದೆ. ಸೊ ಇದನ್ನು ಈಗ ಮಾರ್ಕೆಟು ನೋಡಿ ಡೌನ್ ಟ್ರೆಂಡಲ್ಲಿ ಇಲ್ಲಿಂದ ಬೇಸು, ಓಕೆನಾ. ಇಲ್ಲಿಂದ ಹೋಗ್ತಾಯಿತ್ತು. ನಾನು ಯಾವಾಗಲೂ ಈ ಟಾರ್ಗೆಟನ್ನು ಹೇಳ್ತಾನೆ ಇದೆ, ಇದೊಂದು ಹೆಡೇಕ್ ಇದೆ ನಮಗೆ ಅಂತ. ಮತ್ತು ಮಾರ್ಕೆಟ್ ಅಲ್ಲಿಂದನೇ ಮತ್ತು ರಿಜೆಕ್ಷನ್ ಇದೆ, ಹೌದಾ. ಈಗ ನಮ್ಮದು ವ್ಯೂ ಇದು 400 ಅಂದ್ಕೊಳ್ಳಿ, ಓಕೆನಾ. ಸೊ 350 ಮೇಲ್ ಬಂದುಬಿಟ್ಟು ಮತ್ತು 450 ಮೇಲ್ವರೆಗೂ ಹೋಗೋವರೆಗೂ ನಾನು ಸಿಯಲ್ಲಿ ಇಂಪಾರ್ಟೆನ್ಸ್ ತೋರಿಸೋದಿಲ್ಲ, ಟೋಟಲಿ ಅವಾಯ್ಡ್ ಮಾಡ್ತೀನಿ. ಸೊ ಇದು ಬಜೆಟ್ ಸೆಕ್ಷನ್ ಸಲುವಾಗಿ ಏನೋ ಕೆಳಗೆ ಬಂದಿದೆ ಅನ್ನೋದು ಆಳ್ಕೊಳೋದು ತಪ್ಪಾಗುತ್ತೆ. ಸೊ ಇದು ಪಾಸಿಟಿವ್ ಏನಾದರೂ ಇದ್ದರೆ ಮತ್ತೊಂದು ದೊಡ್ಡ ಕ್ಯಾಂಡಲ್ ಆಗೋದು ಏನು ದೊಡ್ಡದಿಲ್ಲ ಮಾರ್ಕೆಟಿಗೆ, ಮತ್ತೊಂದು ಕಂಟಿನ್ಯೂಷನ್ ಆದರೂ ಆಗ್ತಿರ್ಬೇಕು. ಬಟ್ ಕೈಯಲ್ಲಿ ಹಿಡ್ತಾ ಇರೋಣ, ಓಕೆನಾ. ಸೊ ಇನ್ನೊಂದು 2 ದಿನ ಇದೆ, ನಾನು ಹೇಳಿದ್ನಲ್ಲ, ಆಫ್ಟರ್ ನೀವು ಟ್ರೇಡಿಂಗ್ ಸೆಕ್ಷನ್ ಅಂದರೆ ಬಜೆಟ್ ಸೆಕ್ಷನ್ ಆದಮೇಲೆ ಮಂಡೇ ಆ್ಯಂಡ್ ಟ್ಯೂಸ್ಡೇ ಇವು ಒಂದು 2 ದಿನ ಬಿಟ್ಬಿಡೋಣ ಅಂತ. ಯಾಕಂತಂದರೆ ಮಂಡೇ ಮತ್ತು ಟ್ಯೂಸ್ಡೇ ಎಕ್ಸ್ಪೈರಿ ಹತ್ರನೇ ಇದೆ. ಸೊ ಏನಾಗುತ್ತೆ ಹೇಳಿಕ್ಕೆ ಬರೋಂಗಿಲ್ಲ.
ಇದನ್ನು ರಿಕವರಿ ಮಾಡೋ ಸಲುವಾಗಿ ಮತ್ತೆ ನಾವು ಬೀಳುತ್ತೆ ಅಂತ ಎವರೇಜ್ ಮಾಡ್ಕೊತ ಹೋದಂಗೆ ಅದು ಮೇಲ್ಗಡೆನೇ ಹೋಗ್ತಾ ಇದ್ದರೆ ಭಾಳ ತುಂಬ ಕಷ್ಟನೇ ಆಗಿಬಿಡುತ್ತೆ. ಸೊ ಅದಕ್ಕೆ ಕ್ಲಿಯರಾಗಿ ಇಟ್ಬಿಡೋಣ. ಇಲ್ಲಿ ಕೆಳಗಡೆ ಅಕಸ್ಮಾತ್ 940 ಅಂದ್ಕೊಳ್ಳಿ, 940 ಮೇಲೆ ಹೋದರೆ ಬಿಟ್ಬಿಡೋಣ ಮಾರ್ಕೆಟಿಗೆ. 25,200 230 ಓಕೆ, ನಮ್ಮ 230ಇಂದನೇ ಇದು ಆಗಿದೆ, ಫಾಲ್ ಆಗಿದೆ. ಸೊ ಹಾಗಂತ ಮಧ್ಯದಲ್ಲಿ ಏನು ಮಾಡೋಣ, ಒಂದು 25,030ಇಂದ ಸೊ ಕೆಳಗಡೆ ಡೌನ್ ಸೆಕ್ಷನಲ್ಲಿ ಇಲ್ಲಿಂದ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿಂದ ಏನಾದರೂ ರಿಜೆಕ್ಷನ್ ಬಂದರೆ 850 ಟಾರ್ಗೆಟ್ ಮಾಡೋಣ ಕೆಳಗಡೆ, ಓಕೆನಾ. ಸೊ ಮೇಲ್ಗಡೆ ಹೋಗ್ತಾ ಇದ್ದರೆ ಕಂಟಿನ್ಯೂಷನ್ ಆಗಿ ಮಾರ್ಕೆಟನ್ನು ಬೇಕಾದರೆ ನಾನು ಒಂದು ಲಾಟಲ್ಲಿ ಟ್ರೈ ಮಾಡ್ತೀನಿ, ಬಟ್ ಯಾವಾಗ ತಿರ್ಕೊಂಡು ಬರುತ್ತೋ ಮಾರ್ಕೆಟ್ ಯಾರಿಗೂ ಗೊತ್ತಿರಲ್ಲ. ಸೊ ಕೆಳಗಡೆ ಇದನ್ನೇ ಕಂಟಿನ್ಯೂಷನ್ ಆದರೆ ಇಲ್ಲಿವರೆಗೂ ಓಕೆ, ಈ ಲೆವೆಲ್ವರೆಗೂ ಓಕೆ ಹೇಳಿದ್ನಲ್ಲ 25,030 ಅಂತ, ಇದ್ರ ಮಧ್ಯದಲ್ಲಿ ಎರಡು ಮಧ್ಯದಲ್ಲಿ 200 ಮತ್ತು 500 ಮಧ್ಯದಲ್ಲಿ ಅಕಸ್ಮಾತ್ ಇಲ್ಲಿವರೆಗೂ ಏನಾದರೂ ರಿಟೆಸ್ಟ್ ಬಂದಾಗ ಬೇಕಾದರೆ ಒಂದು ಪುಟ್ಟ ಟ್ರೈ ಮಾಡ್ಬೋದು, ಓಕೆನಾ. ಸೊ ಅದು ಸಿಗ್ನಲ್ ಸಿಕ್ಕರೆ ಕರೆಕ್ಟಾಗಿ ಪ್ರಾಪರಾಗಿ ಸಿಗ್ನಲ್ ಸಿಕ್ಕರೆ, ಸಿಗ್ನಲ್ ಯಾವ ರೀತಿ ಸಿಗಬೇಕು ನಿಮಗೆ ಅಂತಂತಂದರೆ ಇವತ್ತು ಮಾರ್ಕೆಟಲ್ಲೇ ಹೇಳ್ತೀನಿ ನೋಡಿ, ಇವತ್ತಿನ ಮಾರ್ಕೆಟಲ್ಲೇ ಇಟ್ಕೊಳ್ಳೋಣ. ಓಕೆ, ಈ ರೀತಿ ಸಿಗ್ನಲ್ ನೋಡಿ ಹೋಯ್ತಾ, ಇಲ್ಲಿ 2550 2530 ಇದೆ ಅಂತ ಅಂದ್ಕೊಳ್ಳಿ ಲೆವೆಲ್. ಸೊ ಇಲ್ಲಿಂದ ಸಸ್ಟೈನ್ ಆಯಿತು, ಮಾರ್ಕೆಟ್ ಕೆಳಗಡೆ ಬರ್ತಾ ಇತ್ತು ಅಂದ್ಕೊಳ್ಳಿ, ಮತ್ತೊಂದು ಸತಿ ಈ ರೀತಿ ಬರುತ್ತೆ. ಓಕೆ, ಇಲ್ಲಿ 24,950 ಅಂದ್ಕೊಳ್ಳಿ, ಓಕೆ ಇದು 950 ಅಂದ್ಕೊಳ್ಳಿ. ಸೊ ಇದನ್ನು ನಿಮಗೇನಾಗುತ್ತೆ, ಇಲ್ಲೊಂದು 30 ಪಾಯಿಂಟ್ SL ಅಂದರೆ 980ಗೆ SL ನಿಮಗೊಂದು SL ಸಿಗುತ್ತೆ. SL ಸಿಕ್ಕೊಂಡು ಮತ್ತು ಬೇಕಾದರೆ ನೀವು ಇಲ್ಲಿ 850 ಟಾರ್ಗೆಟ್ ಮಾಡ್ಬೋದು, ಅದಕ್ಕೂ ಮೀರಿ 750 ಟಾರ್ಗೆಟು ಬರುತ್ತೆ ಕೆಳಗಡೆ. ಬಟ್ ಕೆಳಗಡೆ ನಾನು ನೋಡ್ತೀನಿ ಪುಟ್ ಸೈಡೆ, ಬಟ್ ಕಾಲ್ ಸೈಡ್ ಮಾತ್ರ ನನ್ನ ಮೇಲ್ಗಡೆ ಇಷ್ಟ ಇಲ್ಲ, ನನಗೆ ಟೋಟಲಿ ಇಷ್ಟ ಇಲ್ಲ ಕೊಡೋಕ್ಕೆ, ನಾನು ಮಾಡೋದಿಲ್ಲ. ಇಲ್ಲ ಸಿಂಪಲಾಗಿ ಇಟ್ಕೊಳೋಣ ಮಾರ್ಕೆಟು ಅಂತಂತಂದರೆ ಈ ಲೆವೆಲ್ ಒಂದು ಹಾಕ್ಕೊಳ್ಳಿ, ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಈ ಲೆವೆಲ್ ಒಂದು ಹಾಕ್ಕೊಳ್ಳಿ, ಈ ಲೈನ್, ಓಕೆ. ಈ ಲೈನ್ ಹಾಕ್ಕೊಂಡ್ಬಿಟ್ಟು ನೋಡಿ, ಈ ಝೋನಲ್ಲಿ ಓಡಾಡುತ್ತೆ ಮಾರ್ಕೆಟ್. ಯಾಕಂತಂದರೆ ನಿಮ್ಮದೆಲ್ಲ ನೋಡಿ, ಇಂಥ ಮಾರ್ಕೆಟಲ್ಲಿ ಎಲ್ಲರೂ ಪುಟ್ಟನ್ನ ಬೈ ಮಾಡಿಕೊಂಡು ತೊಗೊಂಡು ಹೋಗಿರ್ತಾರೆ ಮನೆಗೆ, ಓಕೆ. ಬಟ್ ವಿಡ್ರಾಲ್ ಮಾಡಿರಲ್ಲ ಡಿಮ್ಯಾಟ್ ಅಕೌಂಟಿಂದ. ಇದನ್ನು ವಿಡ್ರಾಲ್ ಮಾಡಲಾರ್ದಂಗೆ ಈ ಮಾರ್ಕೆಟ್ ಇದನ್ನು ಕಿತ್ಕೊಳ್ಳೋ ಸಲುವಾಗಿ ಸೈಡ್ ವೇಸ್ ಆದರೂ ಆಗೋ ಚಾನ್ಸಸ್ ಇದೆ. 25,200 ಮತ್ತು ಓಕೆ ಇದು ಮಧ್ಯದಲ್ಲೇ ಅಂದ್ಕೊಳ್ಳಿ, ಓಕೆ. ಸೊ ಇಲ್ಲ ಅಂತಂದರೆ ಇನ್ನೊಂದು ಸೈಕಾಲಜಿಕಲ್ ನಂಬರ್ ಇದೆ, ಅಕಸ್ಮಾತ್ ಇಲ್ಲೇನಾದರೂ ಸಿಕ್ಕಾಕೊಂಡ್ರೆ ಮತ್ತೆ ಇಲ್ಲಿ ಒದ್ದಾಡಿಸುತ್ತೆ, ಆಮೇಲೆ ಏನಾದರೂ ಒಂದು ಮೂಮೆಂಟ್ ಕೊಟ್ಟರೆ ಕೊಡುತ್ತೆ. ಬಟ್ ನಾಳೆ ಕೊಡುತ್ತೋ ನಾಳೆ ಕೊಡುತ್ತೋ ಗೊತ್ತಿಲ್ಲ, ಯಾಕಂದರೆ 2 ದಿನದಲ್ಲೇ ಎಕ್ಸ್ಪೈರಿ ಇದೆ. ನಾವತ್ತೆ ಹೇಳಿದ್ನಲ್ಲ, ಮಂಡೇ ಮತ್ತು ಟ್ಯೂಸ್ಡೇ 2 ದಿನದಲ್ಲಿ ಏನಾಗುತ್ತೆ ಹೇಳೋಕ್ಕಾಗಲ್ಲ, ಇಲ್ಲೇ ಸ್ಪೆಂಡ್ ಆದರೂ ಆಗ್ತಿರ್ಬೇಕು. ಸೊ ಅದಕ್ಕೆ ಬಿ ಕೇರ್ಫುಲ್. ಇನ್ನೊಂದು 2 ದಿನ ಸ್ಪೆಂಡ್ ಮಾಡಿ ಆಮೇಲೆ ಬೇಕಾದರೆ ಪ್ರೈಸ್ ಆ್ಯಕ್ಷನ್ ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಅವಾಗ ಬೇಕಾದರೆ ನೋಡೋಣ ಅಂತ, ಓಕೆನಾ. ಸೊ ಅಷ್ಟೇ, ಕ್ಲಿಯರಾಗಿ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಇಲ್ಲಿ 200 ಹತ್ರ ಒಂದು ಹಾಕ್ಕೊಳ್ಳಿ, ಇಲ್ಲಂತೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ, ಯಾಕಂತಂದರೆ ಇಲ್ಲಿಂದಲೇ ರಿಜೆಕ್ಷನ್ ಆಗಿದೆ. ಇದೇ ಬೆಸ್ಟು, ಓಕೆ, ಇದೇ ಮಾರ್ಕಿಂಗೇ ಬೆಸ್ಟು. ಸೊ ಇಲ್ಲಿಂದ ಮೇಲೆ ಹೋದರೆ ಇಲ್ಲೊಂದು ಬೇಕಾದರೆ ಅದೇ ಹೇಳಿದ್ನಲ್ಲ ನಾನು ನಿಮಗೆ 950 ಓಕೆ 940 ಇದೆ ಲೆವೆಲ್. 940 ಬೇಕಾದರೆ ಇಲ್ಲೊಂದು ಸೇಲ್ ಟ್ರೈ ಮಾಡಿ, ಓಕೆನಾ. ಸೊ ಇದನ್ನು ಇಲ್ಲಿ SL ಇಟ್ಕೊಂಡ್ಬಿಡಿ, ಇದು ತುಂಬಾ ದೂರ ಆಗುತ್ತೆ. ಅದಕ್ಕೆ ನಾನು ಏನು ಮಾಡಿದೆ, ನಾನು ನಿಮಗೆ 25,030 ಇಲ್ಲ ಅಂತಂದರೆ 980 ಇವೆರಡು ಮಾರ್ಕೆಟ್ ಹೋಗಿಬಿಟ್ರೆ ತೆಗೆದುಬಿಡಿ. ಸೊ ಕ್ಲಿಯರಾಗಿ ಇಟ್ಕೊಳ್ಳಿ. ನಾನು ನೋಡೋದು ಪುಟ್ ಸೈಡ್, ನಾಳೆ ಕಾಲ್ ಸೈಡ್ ಮಾತ್ರ ಹೋಗ್ತಾ ಇದ್ದರೆ ಬಿಟ್ಬಿಡಿ, ಇಲ್ಲಾಂದರೆ ಒಂದು ಲಾಟಲ್ಲಿ ಟ್ರೈ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.